Hello guys, welcome back to Ashita Kim Vlogs. ಫ್ರೆಂಡ್ಸ್ನ ಫಸ್ಟ್ ಟೈಮ್ ನಿಮಗೆ ನಾನು ಯೂಟ್ಯೂಬ್ ಚಾನಲ್ಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಅವ್ರು ಇಲ್ಲಿವರೆಗೂ ವ್ಲಾಗಿಗೆ ಬಂದಿಲ್ಲ. ನಾನು ವ್ಲಾಗಿಗೆ ಅವ್ರು ನನಗೆ 5 to 6 ಇಯರ್ಸಿಂದ ಪರಿಚಯ ಇದ್ದಾರೆ. ಬಟ್ ಅವ್ರು ಇಲ್ಲಿವರೆಗೂ ನಾನು ವ್ಲಾಗಿಗೆ ಬಂದೇ ಇಲ್ಲ. ಎಲ್ಲೋ ಒಂದೊಂದು ಕಡೆ ಬಂದಿದ್ದಾರೆ, ಫೋಟೋಸ್ ಅವ್ರ ವೀಡಿಯೋದಲ್ಲಿ ಬಂದಿದ್ದಾರೆ, ಬಟ್ ಡೈರೆಕ್ಟಾಗಿ ಯಾವತ್ತೂ ಬಂದು ಮಾತಾಡಿಲ್ಲ. ಸೊ ಅವರು ಫಸ್ಟ್ ಟೈಮ್ ಇವಾಗ ನಾನು ವ್ಲಾಗಿಗೆ ಬರ್ತಾರೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನನಗೆ ಊರಿಗೆ ಹೋಗಬೇಕು, ಅದಕ್ಕೆ ಬ್ಯಾಗ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ ಆಯಿತು, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅವ್ರನ್ನೆಲ್ಲ ಮೀಟ್ ಮಾಡಿದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟಾಟಾ ಬೈ ಬಾಯ್. ನಾನು ಆಗಲೇ ಹೇಳಿದ್ನಲ್ಲ ನನ್ನ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ. ಇಲ್ಲೇ ರೆಡಿ ಆಗ್ತಿದ್ದಾರೆ. ಇಲ್ಲ ಏನು ಗೊತ್ತಾ, ಒಬ್ಬರು ಫೇಸ್ ರಿವೀಲಿಗೆ ರೆಡಿ ಇದ್ದಾರೆ, ಇನ್ನೊಬ್ರು ಫೇಸ್ ರಿವೀಲಿಗೆ ರೆಡಿ ಇಲ್ಲ. ಈಗ ಈ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ನ ರಿವೀಲ್ ಮಾಡೋಕ್ಕೆ ಇದು ಮಾಡ್ತಾರಲ್ಲ ಫೇಸ್ ಬ್ಲರ್, ಈಗ ಹಂಗೆ ಮಾಡಬೇಕಂತೆ ನನ್ನ ಫ್ರೆಂಡ್ನ. ಅವಳಿಗೆ ಕ್ಯಾಮ್ರಾದಲ್ಲಿ ಎಲ್ಲ ಬರೋಕ್ಕೆ ಇಷ್ಟ ಆಗಲ್ವಾ. ಸೊ ಒಬ್ರಿಗೆ ಮೈಕ್ ಕೊಡೋಣ, 2 ಮೈಕ್ ಇದೆಯಲ್ಲ. ಶಿ ಈಸ್ ಮೈ ಫ್ರೆಂಡ್, ಸ್ಕೂಲ್ ಫ್ರೆಂಡ್, ಸ್ಟ್ಯಾಂಡರ್ಡ್ ಫ್ರೆಂಡ್. ಇವಳು ನನ್ನ ಸ್ಕೂಲ್ ಫ್ರೆಂಡ್. ನಾನು ಎಲ್ಲೂ ರಿವೀಲ್ ಮಾಡಿಲ್ಲ, ಇವತ್ತೇ ರಿವೀಲ್ ಮಾಡ್ತಾ ಇರೋದು. ಇನ್ನೊಬ್ಳು 8th ಸ್ಟ್ಯಾಂಡರ್ಡ್ ಫ್ರೆಂಡಲ್ಲಿ ಇದ್ದಾಳೆ. ಸುಮ್ಮನೆ ಬಾಯಿ ಮಾತಿಗೆ ಅದು ಇದು ಅಂತೆಲ್ಲ ಅಂತಾಳೆ ಅಷ್ಟೇ. ಇವಳನ್ನ ಯಾವ ಧೈರ್ಯದ ಮೇಲೆ ನೀವು ನಂಬ್ತೀರಾ ಅಂತಲೇ ನನಗೆ ಗೊತ್ತಿಲ್ಲ. ಹೇಳಿ ನನ್ನ ಬಗ್ಗೆ ಏನು ಅಂತ. ವೇಸ್ಟು, ದೊಡ್ಡ ವೇಸ್ಟು, ನನಗಿಂತ ದೊಡ್ಡ ಲೇಜಿ. ಏನು ಹೇಳೋಕ್ಕಾಗುತ್ತೆ, ವೇಸ್ಟ್ ಇವಳು ಅಷ್ಟೇ. ಏನು ಮಾತು ಬರಲ್ಲ ಇವಳು ಬಗ್ಗೆ. ಅದು ಕ್ಯಾಮ್ರಾ ಓಪನ್ ಮಾಡಿದ್ರಂತೂ ಮಾತೇ ಬರೋಂಗಿಲ್ಲ ನಂಗಂತೂ. ಏನಾದರೂ ಹೇಳಿ, ಲೈಕ್ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ. ಯೂಟ್ಯೂಬ್ ಜರ್ನಿ ಫಸ್ಟ್ ಸ್ಟಾರ್ಟ್ ಮಾಡಿದ್ಲು, ಕಂಪ್ಲೀಟಾಗಿ ಮರ್ತ್ಬಿಟ್ಟಿದ್ಲು ಸ್ವಲ್ಪ ದಿನ. ಈ PU ಆಮೇಲೆಲ್ಲ ಇದರಿಂದ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾಳೆ. ನಾನು ನಮ್ಮ ಅಮ್ಮನ ಕೇಳಿದೆ, ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ. ನಮ್ಮಮ್ಮ ಒಂದು ಹೇಳಿದ್ದು, ನಿನ್ನ ಕೈಲಿ ಹರ್ಷಿತನ ಥರ ಮಾಡೋಕ್ಕಾಗಲ್ಲ ಅಂತ. ಸೊ ಶಿ ಈಸ್ ಮೈ ಬಿಗ್ಗೆಸ್ಟ್ ಕಾಂಪಿಟೇಟರ್. ಸ್ಟಿಲ್ ನಾನು ಸ್ಟಾರ್ಟ್ ಮಾಡಿದೆ ಇವಳು ಬಿದೋಗ್ತಾಳೆ ಅಂತ ನಂಗೆ ಗೊತ್ತಿರು. ಗೈಸ್ ಇವಳ ಹೆಸರು ಅನುಷಾ ಅಂದ್ಬಿಟ್ಟು. 8th ವರೆಗೂ ಅನುಷಾ ಅಂತ ಇತ್ತು, 9th ಆದ್ಮೇಲೆ ದೆನಿಕೋಲ್ ಇಶಾ ಅಂತ ಚೇಂಜ್ ಮಾಡ್ಕೊಂಡಿದ್ದಾಳೆ. ವಿ ವಿಲ್ ಕಾಲರ್ ಡುಮ್ಮಿ, ಅಂದಿ, ಕತೆ, ನಾಯಿ, ಡುಮ್ಮಿ. ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾಳೆ ನಿಮ್ಮನ್ನೆಲ್ಲ. ಅಷ್ಟೇ ಗೈಸ್. ಹೆಸರಲ್ಲಿ ಕರಿತೀವಿ, ಟಾನ್ ಅಂತ ಕರಿತೀವಿ ಅಷ್ಟೇ. ಇವಳ ಹೆಸರು ನಿಧಿ ಅಂದ್ಬಿಟ್ಟು. ಗೈಸ್ ಇವಳ ರ್ಯಾಂಕ್ ಬಂದು 17K. ನಾನು ವಿಡಿಯೋ ಮಾಡಕ್ಕೆ ನನ್ನ ರ್ಯಾಂಕ್ 16K. ಒಂದು ರ್ಯಾಂಕ್ ಜಾಸ್ತಿ. ಸಾರಿ ಗೈಸ್, ಜಾಸ್ತಿ ಮಾಡಿ. ಸಾರಿ ಗೈಸ್, 16K. ನಾನು ಲಾಸ್ಟ್ ವಿಡಿಯೋ ಮಾಡಿದ್ನಲ್ಲ, ನನ್ನ ಫ್ರೆಂಡ್ ಆಪ್ಷನ್ ಎಂಟ್ರಿ ಲಿಸ್ಟ್ ಅಂತ ಇವಳ್ದೆ. ನ್ಯೂ ಹಾರಿಝನ್ ಕಾಲೇಜ್ ಸಿಕ್ಕಿದೆ, ಚೆನ್ನಾಗಿದೆ. ಆಟೋನಮಸ್ ಕಾಲೇಜ್ ಜಾಯ್ನ್ ಆಗಿ, ಇಟ್ಸ್ ವೆರಿ ನೈಸ್. ಪ್ರಮೋಷನ್ ಮಾಡ್ತೀನಿ, ಅಡ್ವರ್ಟೈಸ್ ಮಾಡ್ತಾ ಇದ್ದೀನಿ ನಮ್ಮ ಕಾಲೇಜ್ನ. ಇವರು MS ರಾಮಯ್ಯ ಟಾಪರ್, ರ್ಯಾಂಕ್ ಬಂದು ಇದೆ. Still she chose biotechnology. We are always loving her for her choice, but she would have come for CS biggest competitor in CGPA also. ನಾನು ಬಂದಿದ್ದಿದ್ರೆ ನಿಮಗೆಲ್ಲ ಚಾನ್ಸ್ ಅದೇ. We are very good friends. ನಾವಾಗಿರೋದಕ್ಕೆ ಹರ್ಷಿತನ ಜೊತೆ ಇಷ್ಟು ದಿನ ಆದರೂ ಇದ್ದೀವಿ. ಅವಳ ಕೀಟ್ಲೆ ಕಿತಾಪತಿ ಎಲ್ಲ ಸಹಿಸ್ಕೊಂಡು ಸ್ಟಿಲ್ we are ನಮ್ಮ happy for ಫ್ರೆಂಡ್ಶಿಪ್ ourselves. ನಾವು 3 ವರ್ಷ ಒಂದೇ ಸ್ಕೂಲಲ್ಲಿ ಇದ್ರು, ಮಾತಾಡ್ಸಿರ್ಲಿಲ್ಲ. 6th 7th ಅಲ್ಲಿ ಕಿತ್ತಾಡ್ತಿದ್ರು. ನೋಡಿದ್ರೇನೆ ಆಗ್ತಾ ಇರ್ಲಿಲ್ಲ. ಮಾತಾಡ್ಸಿರ್ಲಿಲ್ಲ. ಅನುಷನ್ ಜೊತೆ ನನಗಂತ ಅವಳು ಕಂಡ್ರೆ ಆಗ್ತಾನೆ ಇರಲಿಲ್ಲ. ನಂಗೆ ಮುಖ ನೋಡಿದ್ರೆ ನನಗೆ ಅವಳು ಟಾಪರ್, ನಾನು ಟಾಪರ್ ಅಲ್ಲ. ನನಗೆ ಅವಳು ಕಂಡ್ರೆ, ಅವಳು ಆಡ್ತಾ ರೀತಿ ಕಂಡ್ರೆ ಇನ್ನೂ ಅವಳವಳೆ ಅಸಂಪ್ಷನ್ ಮಾಡ್ಕೊಂಡು ನನ್ನ ಹೇಟ್ ಮಾಡೋದಕ್ಕೆ ಜಾಸ್ತಿ ಇಷ್ಟ. ನಾವು ತುಂಬಾ ಜಗಳ ಆಡ್ಬಿಟ್ಟಿದೀವಿ. ಅದು ಬೇರೆ ವಿಷಯ. they were known as, she was known as Pythagoras and she was known as ಶ್ರೀನಿವಾಸ ರಾಮಾನುಜನ್. ನಾವು ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಟಾಪ್ ಅಲ್ಲಿ ಇದ್ದೋ. ಇವಾಗ ಮ್ಯಾಥ್ಸ್ ಅಲ್ಲಿ ಅಂತೂ ಫುಲ್ ಡುಮ್ಕಿ, ನಮ್ಮನ್ನ ಕೇಳಂಗೆ ಇಲ್ಲ. ಇಂಜಿನಿಯರಿಂಗ್ ಅಷ್ಟೇ. ಟೈಮ್ ಎರಾ ಇಸ್ ಡಿಫರೆಂಟ್. ಅಷ್ಟೇ ಗೈಸ್. ಫ್ರೆಂಡ್ಶಿಪ್ ಸ್ಟೋರಿ ಹೇಳ್ಬೇಕಂತ ಅಂದ್ರೆ ಒಂದು ಬುಕ್ಕೆ ಬರೀಬೋದು. ಅದ್ರೂ ಅರ್ಧ ಕಟ್ ಮಾಡಬೇಕಾಗುತ್ತೆ, ಅದರಲ್ಲಿ ಹೀಗೂ ಉಂಟೆ ಅಂತಲೂ ಹಾಕಬೇಕಾಗುತ್ತೆ. ಸೊ ಆಮೇಲೆ ಆ ಸ್ಟೋರಿನ ಹೇಳ್ತೀವಿ. ಇವಳು ಬಂದು ನಿಧಿ ಅಂದ್ಬಿಟ್ಟು. ಇವಳೇ ಫೇಸ್ ರಿವೀಲ್ ಮಾಡಬಾರ್ದು ಅಂತ ಫೇಸ್ನ ಬ್ಲರ್ ಮಾಡಿಸ್ತಿದ್ದಾಳೆ. ಸಾರಿ ಗೈಸ್, ಇವಳನ್ನ ಫೇಸ್ ತೋರಿಸೋಲ್ಲ ಬಿಕಾಸ್ ಫೇಮಸ್ ಆಗೋಗ್ಬಿಡ್ತಾಳಲ್ಲ. ಫೋಟೋಜೆನಿಕ್, ವಿಡಿಯೋಜೆನಿಕ್, ಬಟ್ ಶಿ ಇಸ್ ವೆರಿ ಬ್ಯೂಟಿಫುಲ್. ಅದು ಇಲ್ಲ, ಅದು ಸುಳ್ಳು. ಒಂದು ಸಾಂಗ್ ಆಡ್ಸೋಣ. ಆಡೆ ಪ್ಲೀಸ್. ಒಂದು ನನಗೋಸ್ಕರ ಅದು ಆಡಿದಲ್ಲ, ಅದು ಯಾವಾಗಲೂ ಅದು ಯಾವುದೇ ಸ್ಟೋರಿಗೆ ಹಾಕಿನಲ್ಲೇ. ಆಯ್ತದೆ ಆಡು, ಆಯ್ತಾಡು. ನಾ ತುಂಬ ನಗುವಾಗ ಈ ಕೆನ್ನೆ ಮೇಲೊಂದು ಚುಕ್ಕಿನ ಇಡಬಾರದೆ, ಖುಷಿಯಲ್ಲಿ ನಿನ್ನನ್ನು ಮಗುವಂತೆ ಬಿಗಿದಪ್ಪಿ ನಾ ಬಿಕ್ಕಿ ಅಳಬಾರದೆ. ಅಷ್ಟೇ ಗೈಸ್. ರೆಕಾರ್ಡಿಂಗ್ ಅಲ್ಲಿ ವಾಯ್ಸ್ ಖರಾಬ್ ಆಗಿರ್ತದೆ. ಪ್ಲೀಸ್ ಡೋಂಟ್ ಮೈ ವಾಯ್ಸ್. ಬಟ್ ಸ್ಟಿಲ್ ಶಿ ಇಸ್ ದ ಡ್ಯಾನ್ಸರ್, ಸಿಂಗರ್, ಟಾಪರ್. ನಾವು ಆವರೇಜ್ ಸ್ಟೂಡೆಂಟ್ಸ್, average in everything. ಜಗಮರೆಸೋ ಅನುಸರಿಸೋ ಹೊಸತನದ ಸ್ನೇಹಿತೆ.
ಸಮಯ ನಂಗೆ ಇಷ್ಟ ಇಲ್ಲ ಅಂತಂದ್ರು ಮೆಚ್ಚುತ್ತಾಳೆ ಇವಳಿಗೆ. ನನಗೆ ಯಾರ್ಯಾರು ಇಷ್ಟ ಅವ್ರಿಗೆ ಬರ್ತಡೇಲಿ ಎಲ್ಲರಿಗೂ ಮೆಚ್ಚುತ್ತೀನಿ ಅಷ್ಟೇ ಗೈಸ್. ಈಗೇನೋ ಸ್ನಾನ ಮಾಡ್ಕೊಂಬಂದಿದ್ದೆ, ನಂಗೆ ಗೊತ್ತು ಅವಳು ನಂಗೆ ಚೆನ್ನಾಗಿ ಕಾಣೋದು ಇಷ್ಟ ಇಲ್ಲ ಅಂತ, ಅದಕ್ಕೆ ನಂಗೆ ಮೆಚ್ಬಿಟ್ಲು. ನನಗಿಂತ ಯಾರು ಚೆನ್ನಾಗಿ ಕಾಣಬಾರ್ದು ಅಷ್ಟೇ. ಅವಳು ಚೆನ್ನಾಗಿಲ್ಲ. ಅಷ್ಟೇ. ಓಕೆ ಗೈಸ್, ಇವರೇ ನಮ್ಮ ಫ್ರೆಂಡ್ಸ್. ಆಂಟಿ 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 ಯಪ್ಪ ಅಯ್ಯೋ ಜಾಸ್ತಿ ಇಷ್ಟ ಆಗೋದು ಮನಸ್ಸಿಗೆ ಇಷ್ಟ ಆಗೋದಂದ್ರೆ ತಿನ್ನೋದು. ಜಾಸ್ತಿ ಗಿಫ್ಟ್ ಕೊಟ್ಟಿರೋದು ಹರ್ಷಿತ. ಮೋಸ್ಟ್ ಮೆಮೊರಬಲ್ ಬರ್ಡೇ ಮಾಡಿದ್ದು ಮನೆಗೆ ನೋಡಿ ಅಲ್ಲಿ ಸರ್ಪ್ರೈಸ್ ಕೊಟ್ಟಿದ್ದೀನಿ ಹೋಸಲಿ. ಈ ಸಲ ಬ್ಯಾಲೆನ್ಸ್ ₹3 ಐತೆ ನನ್ನ ಹತ್ರ. ಸೋ ಕ್ಯೂಟ್. ನಿಧಿ ನಂಗೆ ಡಾಗ್ ಗಿಫ್ಟ್ ಮಾಡಿದ್ದಾರೆ. ಅದು ಅವಳ ತರಾನೇ ಇದೆ ಅಂತ ಮ್ಯಾಚಿಂಗ್ ಮ್ಯಾಚಿಂಗ್ ಕರೆಕ್ಟ್ ಮ್ಯಾಚಿಂಗ್. ಇನ್ನು 2000 years later. ಹಾಯ್ ಗಾಯ್ಸ್, ವೆಲ್ಕಮ್ back to ಅಷ್ಟಕೇನ್ ವ್ಲಾಗ್ಸ್. ಇವತ್ತು ನಾವು ಬಂದಿರೋದು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್. ಗೈಸ್, ಎಷ್ಟೊಂದು ದಿನ ಆದ್ಮೇಲೆ ಹಿಂಗೆ 3 ಜನ ಒಟ್ಟಿಗೆ ಸೇರಿದ್ದೀವಿ. ಆಮೇಲೆ ಎಲ್ಲ ಒಟ್ಟಿಗೆ ಸೇರಿ ಇದ್ಯಾವುದೋ ಪ್ಯಾಲೇಸಿಗೆ ಬಂದಿದ್ದೀವಿ. ನಿಜ ಗೊತ್ತಿಲ್ಲ ನಮ್ಗೆ ಇಲ್ಲಿದೆ ಅಂತ. ಯಾವುದೋ ಅನುಷ ಯಾವುದು ಮೆಟಾಗ್ ಹಾಕದ್ಲ. ಮೆಟಾ AI, ಥ್ಯಾಂಕ್ ಯು ಸೋ ಮಚ್. ಮೆಟಾ AI ಅಡ್ವಾಂಟೇಜ್. ಹಂಗೆ ಚಾಟಲ್ಲೇ ಸುಮ್ಮನೆ ಸರ್ಚ್ ಕೊಟ್ಟೆ ಅಷ್ಟೇ ಬಂತು. ಸೊ ಯಾವುದೋ ಸ್ಕೂಲ್ ಟ್ರಿಪ್ ಥರ ಫೀಲ್ ಆಗ್ತಿದೆ. ಹಿಂಗೆ ಯಾವತ್ತೂ ನಾವು ಬರ್ತಿರಲಿಲ್ಲ. ಬರೀ ಐ ಕ್ಯಾನ್ ಸಜೆಸ್ಟ್ ದಿಸ್ ಫಾರ್ ಬಜೆಟ್ ಫ್ರೆಂಡ್ಲಿ ಫ್ರೆಂಡ್ಸ್ ಟ್ರಿಪ್. ಬೆಂಗಳೂರಲ್ಲಿ ಇದ್ರೆ ಜಸ್ಟ್ ₹20 ಎಂಟ್ರಿ ಫೀಸ್ ಇದೆ ಅಷ್ಟೇ. ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಜೊತೆ ವೀಕೆಂಡ್ಸಲ್ಲಿ ಬರ್ಬೋದು, ಚೆನ್ನಾಗಿದೆ. ಆ್ಯಂಡ್ ಫುಡ್ಡು ತರ್ಬೋದು, ಏನಿಲ್ಲ, ಎಲ್ಲ ಅಲೋ ಇದೆ, ಬ್ಯಾಗು ಅಲೋ ಇದೆ ಗೈಸ್, ಏನಿಲ್ಲ. ಹೌದು, ಬರ್ಬೋದು, ಎಂಜಾಯ್ ಮಾಡಿ. ನಾವು ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್. ಅಷ್ಟೇ ಹೇಳು, ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ದೋ. ನಾವು ಹೊರಗಡೆ ಊಟಕ್ಕೆ ಪ್ಲ್ಯಾನ್ ಆಗಲ್ಲ. ನಾವು ತುಂಬಾ ಬಜೆಟ್ ಫ್ರೆಂಡ್ಲಿ ಯೋಚನೆ ಮನೇಲಿ ಇವತ್ತು ಅನುಷ್ ಅವ್ರ ಆಂಟಿ ಮನೆ ಇವತ್ತು ಊಟಕ್ಕೆ ಬಿರಿಯಾನಿ ತಿನ್ಕೊಂಡು ಬಂದ್ವಿ. ಅದ್ರಲ್ಲಂತೂ ಮನೆ ಬಿರಿಯಾನಿ ಅಂದ್ರೆ ಆಬ್ವಿಯಸ್ಲಿ ಎಮೋಷನಲ್ ಎಲ್ಲ ತುಂಬಿರುತ್ತೆ. ಹೊರಗಡೆ ಎಲ್ಲೂ ಬೇಡ ಅನ್ಕೊಂಡು ಈಗ ಪ್ಲೇಸ್ ಇನ್ಯಾವ್ದಕ್ಕೆ ಹೋಗುತ್ತೆ ತಿನ್ನೋದು ಬಿಟ್ಟು ಎಲ್ಲರಿಗೂ ಲಾಲ್ ಬಾಗ್ ಅದು ಇದು ಎಲ್ಲ ಗೊತ್ತಿರುತ್ತೆ. ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಈಗ ಎಲ್ಲರೂ ತಿಳ್ಕೊಂಡು ಇಲ್ಲಿಗೆ ಬಿಡ್ತಾರೆ, ಬಟ್ ನಾವ್ ಇಲ್ಲಿಗೆ ಬಂದಾದ್ಮೇಲೆ ಇದ್ರ ಬಗ್ಗೆ ತಿಳ್ಕೊತಾ ಇದೀವಿ. ಇನ್ನು ಫೋಟೋ ಸೆಕ್ಷನ್ ಆಗಬೇಕು. ಎಸ್, ಗ್ರೀನರಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಮ್ಮ ಅಕ್ಕ ಬಿಡೋದ ಬೇರೆ ಹೊಸ ಬಟ್ಟೆ ಹಾಕೊಬಿಟ್ಟಿದ್ದಾರೆ. ಜಿಗಿ 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 ನಾನು ಇಟ್ಟಿರೋದು ಕೈ ಯಾರು ಚೆನ್ನಾಗಿ ರೆಡಿ ಆದ್ರೆ ನಾನು ಹೇಳೋದು ಜಿಗಿ 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 ಜಿಗಿ. ಅವಳಿಗೆ ಹೊಟ್ಟೆ ಉರಿ, ನನ್ನಷ್ಟು ಚೆನ್ನಾಗಿ ಕಾಣಕ್ ಆಗಲ್ಲ. ಓ ಗೈಸ್ ನೋಡಿ ಗೈಸ್, ಆರ್ಕಿಟೆಕ್ಟ್ ಈಗ ಫೋಟೋಸ್ ತಗೋತಾ ಇದ್ದೀವಿ. ಅಲ್ಲಿ ತೋರಿಸು. ಎಲ್ಲಿ ಟೀ ಕುಡ್ ಮರದಿಂದ ಮಾಡಿರೋದು ಆಲ್ ಆಫ್ ದಿಸ್. ಹಾಂ ಹೇಳ್ತೇನೆ ನೋಡಿ ಈಗ ಅನುಷ ಹೇಳೋನು. ಟೀ ಕುಡ್ ಪರ್ಫೆಕ್ಟ್. ಟೀ ಕುಡ್ ನಾವು ಕನ್ನಡದಲ್ಲಿ ಏನಂತಾರೆ? ಗಾಯತ್ರಿ ಮ್ಯಾಮ್. ಟೀ ಕುಡ್ ಗಾಯತ್ರಿ ಮ್ಯಾಮ್ ನೋಡ್ತಿದ್ದೆ. ನಿಮ್ಮ ಫೇವ್ರೆಟ್ ಸ್ಟೂಡೆಂಟ್ ಅನುಷಾ. ಟೀ ಕುಡ್ ಹೆಂಗೆ ಗೊತ್ತಾಯ್ತು ಟೀ ಕುಡ್ ಅಂತ? ಗುಳುಗುಳು ಗುಳುಗುಳು ಗೈಸ್. ಈಗ ನನಗೂ ಈಗ ರೀಕ್ರಿಯೇಟ್ ಮಾಡ್ತಿದ್ದಾರೆ, ಆದ್ರೂ ವಿಡಿಯೋ ಮಾಡ್ತಾರದು. ಗೆಳೆಯ ಬೇಕು ನಾನು ಈಗ ಪ್ರೀತಿಯಲ್ಲಿ, ನನಗೂ ಒಬ್ಬ ಬೇಕು. ಅಲ್ಲಿ ಅವರಿಬ್ರು ನೋಡಿ, ಅಲ್ಲಿ ಅರುಂಧತಿ ನಕ್ಷತ್ರ ತೋರಿಸ್ತಾರೆ ಆ ಬಿಸಿಲಲ್ಲಿ. ಅಯ್ಯೋ ಸಾಕು 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 ತೆಗ್ದೆ, ಸಾಕು ಸಾಕು ಸಾಕು. ಬೈಲಿ ಅಯ್ಯೋ ಬೈಲಿ ಬೈಲಿ. ವಿನಿ ವಿನಿ ನಿವಿ ಅದ್ರಲ್ಲಿ ಸಂಜಯ್. ಇದೇನಿದು ನೋಡಿದ್ರಿ? ಅನು ಹೋದಲ್ಲಿ ಅಲ್ಲಿ ಬಿಹಾರ್ ದೀಪಕ್ ಕುಮಾರ್ ಬಿಹಾರ್ ಅಂತೆ. ಎಲ್ಲಿ? ಇಲ್ಲಿ ದೀಪಕ್ ಕುಮಾರ್ ಬಿಹಾರ್. ಹಾಂ, ಅಷ್ಟು ಚೆನ್ನಾಗಿರೋ ಮಾನ್ಯುಮೆಂಟ್ಸ್ ಕಟ್ಸಿದ್ದಾರೆ, ಎಲ್ಲದನ್ನು ಹಾಳು ಮಾಡಿದ್ದಾರೆ. ತಮಿಳಲ್ಲೆಲ್ಲ ಬರ್ದಿದ್ದಾರೆ. ಸ್ವಾತಿ ಎಸ್ ಯೋಗ ಅಂತೆ. ಎಲ್ಲ ಫೈನ್. ಬೇಬಿ ಏನು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್. ಬೇಬಿ ಅನು, ಬೇಬಿ ದೀಪು, ನಾವು ಬರ್ದಿಲ್ಲ. ನಾವು ತುಂಬಾ ಒಳ್ಳೆ ಹುಡುಗಿರು. ಅಂತ ಪ್ಲಾನ್ ಆಗ್ತಾರದು ಅಂದ್ರೆ, ನಂಗೆ ಸೆಕ್ಯೂರಿಟಿ ಕರೆದ್ರೆ ಭಯ ಆಗುತ್ತೆ. ನಾವೇನು ತಪ್ಪು ಮಾಡ್ತಿದ್ವಿ ಬ್ಲಾಗ್ ಮಾಡಿದ್ಕೊಂಡು. ಇಲ್ಲ ನಾವು ಡ್ರೆಸ್ ಇದು ಬೇಡ, ವೆಸ್ಟರ್ನ್ ಟ್ರೆಡಿಷನಲ್ ಹಾಕೊಂಡು ಒಂದಿನ ಲೈಕ್ ವೀಕ್ ಡೇಸಲ್ಲಿ ಬಂದರೆ ಹೌದು ತುಂಬಾ ಚೆನ್ನಾಗಿರುತ್ತೆ. I don't know correctly. ಹೇಳು. Don't use bricks, okay, to build it. It's basically ಸುಣ್ಣ ಮತ್ತೆ
ನನ್ಗೆ ಯಾರೋ ಹೇಳಿದ ಐ ಡೋಂಟ್ ನೋ ಕರೆಕ್ಟ್ಲಿ ಕೋಳಿ ಕಸ ದಟ್ ದಿಸ್ ಮಡ್ ಯೂಸ್ ಮಾಡಿ ನೋ ಬ್ರಿಕ್ಸ್ ಯೂಸ್ ಮಾಡಿಲ್ಲ. ಏನದು ಮೇ ಬಿ ಇಲ್ಲಿ ಲೈಟ್ ಅಲ್ಲೋಡಲ್ಲಿ ಬರ್ದಿಲ್ವಾ? ಬರ್ದಿಲ್ಲ ಅಲ್ಲಿ. ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು. ನಾನು ನಿಜ ಹೇಳ್ತೀನಿ, ಫ್ರೆಂಡ್ಸ್ಗಂತೂ ಇದು ಬಡ್ಜೆಟ್ ಫ್ರೆಂಡ್ಲಿ. ಆ್ಯಂಡ್ ನಿಜ ಬರಬೇಕಾದ್ರೆ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡು ಬನ್ನಿ. ನಮಗೆ ಗೊತ್ತಿದ್ದಿಲ್ಲ ಇಷ್ಟು ಚೆನ್ನಾಗಿರುತ್ತೆ, ಎಸ್ಥೆಟಿಕ್ ವೈಬ್ಸ್ ಎಲ್ಲ ಕವರ್ ಆಗುತ್ತೆ ಅಂತ. ಲಾಸ್ಟ್ ಮಿನಿಟ್ ಪ್ಲಾನ್ ಗೈಸ್ ಇದು, ನಮಗೆ ಗೊತ್ತಿರಲಿಲ್ಲ ಹಿಂಗೆಲ್ಲ ಇರುತ್ತೆ ಅಂತ. ಸೊ ಫ್ರೆಂಡ್ಸ್ ಜೊತೆ ಬರುವಾಗ ಇದು ಬಡ್ಜೆಟ್ ಫ್ರೆಂಡ್ಲಿ. ಮತ್ತು ಬನಶಂಕರಿಯಿಂದ ಜಸ್ಟ್ ಪ್ರೆಸ್ ಕಾಲೇಜಿಂದ ಎಷ್ಟು ಪ್ರೆಸ್ ಕಾಲೇಜಿಂದ 4 to 5 ಕಿಲೋಮೀಟರ್ಸ್ ಅಷ್ಟೇ. ಸೊ ಅಷ್ಟೇ ಗೈಸ್. ನಿಮಗೆ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಯಾಮ್ರಾಮ್ಯಾನ್ ನಿಧಿ ಜೊತೆ ಹರ್ಷಿತಾ ಮತ್ತೆ ಲಿಶಾ. ಅಷ್ಟೇ ಗೈಸ್. ಅಷ್ಟೇ.